ಎಲ್ಲರಿಗೂ ನಮಸ್ಕಾರ. ಬೆಳಗು ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳಗು ಬೆಳಗಿನಲ್ಲಿ ಬೆಳಕಿದೆ. ಇವತ್ತು ನಾನು ಎನ್ವಿ, ಅಸೂಯೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದೇನೆ. ಜನವರಿ 13ರ ಡೆಕ್ಕನ್ ಹೆರಾಲ್ಡ್ ಪೇಪರ್ ಅಲ್ಲಿ ಸೂರ್ಯಕುಮಾರಿ ಡೆನಿಸನ್ ಎನ್ನುವವರು ಎ ವೆನಮ್ ಕಾಲ್ಡ್ ಎನ್ವಿ ಎನ್ನುವ ಒಂದು ಸಣ್ಣ ಲೇಖನವನ್ನು ಬರೆದಿದ್ದಾರೆ. ಅದರಲ್ಲಿ ಅವರು ಹೇಳ್ತಾರೆ, ಅವರು ಶಾಲೆಯ ಲಿಟರರಿ ಕಾಂಪಿಟೇಷನ್ಗೆ ಹುಡುಗರನ್ನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಆಗ ಅವರು ಕೆಲವೇ ಸ್ಪರ್ಧೆಗಳಲ್ಲಿ ಇರಬೇಕಾದ ಕಾರಣ ಒಂದಿಷ್ಟು ಜನ ಹುಡುಗರನ್ನು ಬಿಡಬೇಕಾಗತ್ತೆ, ಕೆಲವರನ್ನ ತಗೊಳ್ಬೇಕಾಗತ್ತೆ. ಆಗ ಅಲ್ಲಿ ಎಷ್ಟೋ ಜನ ಹುಡುಗರು ಅದರಿಂದ ಡಿಸ್ಸ್ಯಾಟಿಸ್ಫೈ ಆಗ್ಬಿಟ್ರು, ಒಂಥರ ಬೇಜಾರಾಗ್ಬಿಟ್ರು ಅವ್ರನ್ನ ರಿಜೆಕ್ಟ್ ಮಾಡಿದ್ದಕ್ಕೆ. ಅವ್ರು ಏನು ಅನ್ಕೊಂಡ್ರು, ನಾವು ಅವರು ಸೆಲೆಕ್ಟ್ ಆದ ಹುಡುಗರಿಗೂ ನಾವು ಸಮಾನವಾಗಿದ್ವಿ, ಆದರೂ ನಮ್ಮನ್ನು ರಿಜೆಕ್ಟ್ ಮಾಡಿದ್ರು, ಇವರು ಅವರಿಗೆ ಫೇವರ್ ಮಾಡ್ತಾ ಇದ್ದಾರೆ ಅಂತ ಅವ್ರು ಅನ್ಕೊಂಡ್ರಂತೆ, ಅವರೊಳಗೆ ಮಾತಾಡ್ಕೊಂಡ್ರಂತೆ. ಆದರೆ ಅಲ್ಲಿ ವಿಚಾರ ಏನಿತ್ತು ಅಂದರೆ, ಅವರು ಸೆಲೆಕ್ಟ್ ಆದವರು ಭಾಳ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡಿದ್ರು ಸೆಲೆಕ್ಷನ್ ಪ್ರೊಸೆಸ್ಸಲ್ಲಿ ಅಂತ ಇವರು ಹೇಳ್ತಾರೆ. ಅಂದರೆ ಯಾರಾದರೂ ಒಬ್ಬರ ಮೇಲೆ ಹೋಗ್ತಾ ಇದ್ದಾರೆ ಅಂದರೆ ಅವರು ಯಾವುದೋ ಒಂದು ಅನ್ಫೇರ್ ಮೀನ್ಸಿಂದ ಹೋಗ್ತಾ ಇದ್ದಾರೆ, ಅವರು ಒಳ್ಳೆ ಇದರಿಂದ ಹೋಗ್ತಾ ಇಲ್ಲ ಅಂತ ಅನ್ಕೋಬಿಡ್ತಾರೆ. ಅವರೇನೋ ಕುತಂತ್ರ ಮಾಡಿ ಮೇಲೆ ಹೋಗಿದ್ದಾರೆ, ಅವರ ಕೆಪಬಿಲಿಟಿ ಬಗ್ಗೆ ನಾವು ಡೌಟ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ಅವರು ಹೇಳ್ತಾರೆ. ಅದನ್ನ ಅವರು ಈ ಮೊಜಾರ್ಟ್ ಮತ್ತು ಸಾಲಿಯರಿ ನಡುವಿನ ಎನ್ವಿ ಬಗ್ಗೆ, ಸಾಲಿಯರಿ ಅವರಿಗೆ ಮೊಜಾರ್ಟಿನ ಸುಪ್ರೀಮಸಿ ಬಗ್ಗೆ ಜಲಸ್ ಉಂಟಾಗಿತ್ತು, ಅದ್ರ ಬಗ್ಗೆ ಅವರು ಬರೆದಿದ್ದಾರೆ. ಅದನ್ನು ನೀವು ಓದಿ. ಮೊಜಾರ್ಟ್ ಒಬ್ಬ ಅದ್ಭುತವಾದ ಕಂಪೋಸರ್, ನಿಮಗೆ ಗೊತ್ತಿರ್ಬೋದು. ಕ್ಲಾಸಿಕಲ್ ಮ್ಯೂಸಿಕಲ್ಲಿ, ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕಲ್ಲಿ ಅವರು ಸಿಂಫನಿ, ಪಿಯಾನೋ, ಸೊನಾಟ ಇದನ್ನೆಲ್ಲ ಕಂಪೋಸ್ ಮಾಡಿದ್ದಾರೆ. ಭಾಳ ಚಿಕ್ಕ ವಯಸ್ಸಲ್ಲೇ ಅವರು ಚೈಲ್ಡ್ ಪ್ರೊಡಿಜಿ ಆಗಿದ್ದರು. ಸಾಲಿಯರಿ ಎನ್ನುವರು ಅವರ ಸುಪ್ರೀಮಸಿ ಬಗ್ಗೆ ಇವರಿಗೆ ಜಲಸ್ ಆಗಿತ್ತು ಅನ್ನುವುದು. ಅದು ತುಂಬ ಕಥೆಗಳಿದೆ ಅದ್ರ ಬಗ್ಗೆ, ನೀವು ಇಂಟರ್ನೆಟ್ಟಲ್ಲಿ ನೋಡಿ ನಿಮಗೆ ಸಿಗುತ್ತೆ. ಈ ಜಲಸ್ ಇದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ನಾವು ಬೇರೆಯವರ ಬೆಳವಣಿಗೆಯನ್ನು ಸಹಿಸಕ್ಕಾಗದೆ ನಮ್ಮ ಕೆಪಬಿಲಿಟಿನೇ ನಾವು ಮರೆತು ಬಿಡ್ತೀವಿ ಅಂತ. ಹಾಗಾಗಿ ನಾವು ನಮ್ಮ ಮೇಲೆ ಫೋಕಸ್ ಮಾಡಬೇಕು, ನಮ್ಮ ಬೆಳವಣಿಗೆ ಬಗ್ಗೆ ಫೋಕಸ್ ಮಾಡಬೇಕು, ನಮ್ಮ ಕೆಪಬಿಲಿಟಿ ಬಗ್ಗೆ ಫೋಕಸ್ ಮಾಡಬೇಕು. ಬೇರೆಯವ್ರು ಬೆಳೆದ್ರೆ ಅವರು ಬೆಳೀಲಿ, ಅದರಲ್ಲೇನು ನಾವು ಹೊಟ್ಟೆ ಕಿಚ್ಚು ಪಡುವ ಮನಸ್ಥಿತಿ ನಮಗಿರಬಾರ್ದು ಅಂತ. ಅಸೂಯೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ. ಅದೊಂದು ಮನುಷ್ಯ ಸಹಜವಾದ ಗುಣ. ಆದರೆ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿರ್ಬೇಕು. ಅಸೂಯೆ ಪಡಬಾರ್ದು. ಅದು ಯಾಕೆ ಪಡಬಾರ್ದು ಅಂದರೆ, ಅವರ ಬೆಳವಣಿಗೆ ಅವರಿಗೆ, ನಮ್ಮ ಬೆಳವಣಿಗೆ ನಮಗೆ ಎನ್ನುವ ಒಂದು ಮುಕ್ತವಾದ ಮನಸ್ಥಿತಿ ನಮ್ಮಲ್ಲಿ ಇರಬೇಕಾಗ್ತದೆ. ಈ ಅಸೂಯೆ ಪಡುವ ಇದರಲ್ಲಿ ನಮ್ಮ ತನವನ್ನು ಅಥವಾ ನಮ್ಮ ಕೆಪಬಿಲಿಟಿಯನ್ನು ಓವರ್ಲುಕ್ ಮಾಡಿಬಿಡ್ತೀವಿ. ಅದ್ರ ಮೇಲೆ ನಾವು ಫೋಕಸ್ ಮಾಡೋದೇ ಇಲ್ಲ. ಸೊ ನಾವು ಅದ್ರ ಮೇಲೆ ಫೋಕಸ್ ಮಾಡಬೇಕು. ಈ ಅಸೂಯೆ ಎನ್ನುವ ಇದನ್ನು ನಾವು ಬಿಡಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೇನೆ. ಧನ್ಯವಾದಗಳು.